ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸುವಂತೆ ಆಗ್ರಹಿಸಿ ಹಾಗೂ ಸಿಬ್ಬಂದಿ ಕಡಿತವನ್ನ ಖಂಡಿಸಿ ನಗರದಲ್ಲಿ ಹೊರಗುತ್ತಿಗೆ ನೌಕರರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಗುತ್ತಿಗೆ ನೌಕರರು ಸರ್ಕಾರದ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸದೆ ಸರ್ಕಾರ ನಿರ್ಲಕ್ಷ್ಯ ತೋರಿಸುತ್ತಿರುವುದಲ್ಲದೆ ಸಿಬ್ಬಂದಿಗಳನ್ನ ಕಡಿಮೆಗೊಳಿಸುವ ಮೂಲಕ ಕೂಲಿಕಾರರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಕೂಡಲೇ ಬಾಕಿ ವೇತನವನ್ನ ಪಾವತಿಸುವಂತೆ ಹಾಗೂ ಸಿಬ್ಬಂದಿ ಕಡಿತ ಮಾಡಿರುವ ಆದೇಶವನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿದರು. ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 7-8 ತಿಂಗಳಿಂದ ಬಾಕಿ ವೇತನ ಪಾವತಿ ಮಾಡ್ತಾಯಿಲ್ಲ. ಇವತ್ತು ಹಲವಾರು ಸಲ ಹೋರಾಟ ಮಾಡಿದ್ರೂ ಕೂಡ ಅಧಿಕಾರಿಗಳು ಸುಳ್ಳು ಆಶ್ವಾಸನೆ ಕೊಡುವ ಮೂಲಕ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಹಾಸ್ಟೆಲ್ ನೌಕರರು ವೇತನ ಇಲ್ಲದೇ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಭಾಳ ಸಾಲ ಸೂಲದಲ್ಲಿ ಒದ್ದಾಡಿ ಇವತ್ತು ಅವ್ರ ಮನೆ ಮಾರು ಕಿರೆ ಮನೆಗಿದ್ದವ್ರದಂತೂ ಹೇಳಕ್ಕೆ ಬರಲ್ಲ. ಅವ್ರ ಪರಿಸ್ಥಿತಿ ಭಾಳಷ್ಟು ಚಿಂತಾಜನಕ ಆಗ್ಯದ. ಅದಕ್ಕೆ ಹಾಸ್ಟೆಲ್ ನೌಕರರ ಏನು ದುಡ್ದಾರೆ 7-8 ತಿಂಗಳು ವೇತನದ ಅದು ಕೂಡಲೇ ಕೊಡಬೇಕು. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು. ಅವರಿಗೆ ಅತಂತ್ರ ಇದ್ದಾರೆ, ಯಾರೋ ಖಾಯಂ ನೌಕರರು ಬರೋದು ಅವ್ರಿಗೆ ಕೆಲಸದಿಂದ ತೆಗೆದು ಭಯ ಹುಟ್ಟಂಗೆ ಮಾಡತ್ತಾರೆ. ಅತಂತ್ರ ಪರಿಸ್ಥಿತಿ 15-20 ವರ್ಷ ಕೆಲಸ ಮಾಡಿದವ್ರನ್ನೂ ಕೂಡ ಇವತ್ತು ಹಾಸ್ಟೆಲ್ ನೌಕರರು ಕೆಲಸ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಹಾಸ್ಟೆಲ್ ನೌಕರಿಗೆ ಒಂದು ಸೇವಾ ಭದ್ರತೆ ಕೊಡ್ರಿ, ಸರ್ಕಾರದ ಒಂದು ಕ್ಷೇಮಾಭಿವೃದ್ಧಿ ಯೋಜನೆ ಅಂತ ತನಿಖಿಸಿ ಅದರಲ್ಲಿ ಅವ್ರಿಗೆ ನೇಮಕಾತಿ ಮಾಡಿರಿ. ಅಲ್ಲದೆ ಇವತ್ತು ಸಿಬ್ಬಂದಿ ಕಡಿತ ಮಾಡ್ಯಾರ. ಇವತ್ತು 100ಕ್ಕೆ 5 ಜನ 6 ಜನ ಸಿಬ್ಬಂದಿ ಇತ್ತು. ಹೆಣ್ಮಕ್ಳ ಹಾಸ್ಟೆಲ್ಗೆ 6 ಜನ ಇತ್ತು, ಹುಡುಗರ ಹಾಸ್ಟೆಲ್ಗೆ 5 ಜನ ಇತ್ತು. ಆದರೆ ಇವತ್ತು ಏಕಾಏಕಿ ಸಿಬ್ಬಂದಿ ಕಡಿತ ಮಾಡಿ 100ಕ್ಕೆ 4 ಜನ ಮಾಡ್ಯಾರ. ಹೀಗಾಗಿ ಹೆಣ್ಮಕ್ಳು ಮುಂಜಾನೆ 7 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡೋ ಪರಿಸ್ಥಿತಿ ಬಂದದ. ಹಲವಾರು ಮಂದಿ ಹೆಣ್ಮಕ್ಳು ಇವತ್ತು ಅನಾರೋಗ್ಯದಿಂದ ಬಳಲತ್ತಾರೆ. ಕೆಲಸ ಮಾಡಿ ರೊಟ್ಟಿ ಬಡ್ದು ಮುಂಜಾನೆ ತನಕ ಸ್ವಚ್ಛ ಮಾಡಿ ಆ ಹಾಸ್ಟೆಲ್ಲ ದುಡಿಯೋದ್ರಿಂದ ಅನಾರೋಗ್ಯ ತುತ್ತಾಗ್ಯಾರ. ಅವ್ರಿಗೆ ಹಾಸ್ಪಿಟಲ್ ಹೋಲಕ್ಕೂ ಬಿಡ್ಲತ್ತಿಲ್ಲ ಅಧಿಕಾರಿಗಳು. ಅಂದ್ರೇನು 6 ಮಂದಿ ಕೆಲಸ ಮಾಡೋದು 4 ಜನ ಮಾಡಬೇಕಂದ್ರೆ ಇದು ಭಾಳ ಅನ್ಯಾಯದ. ಅಲ್ಲದೇ ವಿದ್ಯಾರ್ಥಿಗಳು 100 ಇದ್ದಲ್ಲಿ 200 ತನಕ ಮಾಡ್ಯಾರ. 150, 75 ವಿದ್ಯಾರ್ಥಿಗಳಿಗೆ ಮಾಡ್ಯಾರ. ಅಷ್ಟು ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ ಇದ್ದಂಥ 4 ಜನನೇ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕಾಗಿ ಇವ್ರನ್ನೂ ಮನುಷ್ಯರ ಏನು ಪ್ರಾಣಿಗಳಲ್ಲ. ಪ್ರಾಣಿಗಳ ಥರ ದುಡಿಸ್ಕೊಂಬೋದು ಸರ್ಕಾರ ಕೈ ಬಿಡಬೇಕು. ಕನಿಷ್ಠ ಅವರಿಗೆ 31,000 ರೂಪಾಯಿ ವೇತನ ನಿಗದಿ ಮಾಡಬೇಕು. ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು. ಅಲ್ಲದೆ ಇವತ್ತು ಅವರಿಗೆ ಭಯದ ವಾತಾವರಣ ಇದ್ದಿದ್ದು ನಿಶ್ಚಳಗೊಳಿಸಬೇಕು ಅಂತ ಹೇಳಿ ಈ ಒಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಇಲ್ಲಿ ನಾವು ಬಂದಿದ್ದೆವು. ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಠಾರಿ, ಬಾಬು ಹೊಸ್ಮನಿ, ನರಸಮ್ಮ ಕೊಂಡಪ್ಪಳ್ಳಿ, ಮಲ್ಲಮ್ಮ ಕೋಡ್ಲಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.